ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಮಂಗಳವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ಹಿಂದೂ ಸಮಾಜೋತ್ಸವ ಸ್ವಾಭಿಮಾನದ ಸಂಕೇತವಾಗಿದ್ದು ಯಾರ ವಿರುದ್ಧವೂ ಅಲ್ಲ, ಯಾರನ್ನೂ ದ್ವೇಷ ಮಾಡುವುದಿಲ್ಲ ಎಂದು ಮತ್ತೂರು ಸಾಮಾಜಿಕ ಚಿಂತಕ ಯಾದವ ಕೃಷ್ಣ ತಿಳಿಸಿದರು. ಅವರು ಭಾನುವಾರ ರಾತ್ರಿ ಪಟ್ಟಣದ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ಇಡೀ ಜಗತ್ತಿಗೆ ಬದುಕಿನ ಸಂಸ್ಕೃತಿ, ಬದುಕಿನ ಮೌಲ್ಯವನ್ನು ಕಲಿಸಿದ್ದೇವೆ. ಬಹಳ ವರ್ಷಗಳ ಕೆಳಗೆ ಹಿಂದೂ ಎನ್ನಲು ಭಾರತದಲ್ಲಿ ಹಿಂಜರಿಕೆ ಮಾಡುತ್ತಿದ್ದರು. 100 ವರ್ಷದ ಹಿಂದೆ 15ರಿಂದ 20 ಹುಡುಗರು ಸೇರಿ RSS ಹುಟ್ಟುಹಾಕಿದರು. ಈಗ ಇಡೀ ದೇಶದಲ್ಲಿ ಎಲ್ಲರೂ ನಾವು ಹಿಂದೂ ಎಂದು ಎದೆಯೊಬ್ಬಿಸಿ ಗರ್ವದಿಂದ ಹೇಳುತ್ತಾರೆ. RSS ಎಂದರೆ ಶಿಸ್ತು, RSS ಎಂದರೆ ದೇಶಭಕ್ತಿಗೆ, ಪ್ರಾಮಾಣಿಕತೆಗೆ ಹೆಸರಾಗಿದೆ ಎಂದರು. ಲೇಖಕಿ ಭಾಗ್ಯ ನಂಜುಂಡಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಹಿಂದುತ್ವವು ಕೇವಲ ಧಾರ್ಮಿಕ ಸಂಕೇತವಲ್ಲ, ಅದು ಸಹಿಷ್ಣುತೆ, ಸರ್ವಧರ್ಮ ಸಮನ್ವಯವಾಗಿದೆ, ಮಾನವೀಯತೆ ಮತ್ತು ಸೇವೆಯ ಜೀವನ ದರ್ಶನವಾಗಿದೆ. ವಸುದೈವ ಕುಟುಂಬಕಂ ಎಂಬ ವಿಶ್ವಮಾನವ ಕುಟುಂಬದ ಚಿಂತನೆ ನಮ್ಮ ಸಂಸ್ಕೃತಿಯ ಮೂಲವಾಗಿದೆ ಎಂದರು. ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಅಧ್ಯಕ್ಷ AS ಕೃಷ್ಣಯ್ಯ ವಹಿಸಿದ್ದರು. ಸಭೆಯಲ್ಲಿ ತಾಲೂಕು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಉಪಾಧ್ಯಕ್ಷೆ ಸುಜಾತ ಇದ್ದರು. ಭಾನುಮತಿ ಕಾರ್ಯಕ್ರಮ ನಿರೂಪಿಸಿದರು. ಸಭಾ ಕಾರ್ಯಕ್ರಮಕ್ಕೂ ಮೊದಲು ಬಸ್ತಿಮಠ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಹಳೇಪೇಟೆ ಗುತ್ಯಮ್ಮ ದೇವಸ್ಥಾನ ಸೇರಿ 3 ಕಡೆಯಿಂದ ಏಕಕಾಲಕ್ಕೆ ಅಖಂಡ ದೀಪೋತ್ಸವ ಹಾಗೂ ಶೋಭಾಯಾತ್ರೆ ನಡೆದು ಅಂಬೇಡ್ಕರ್ ವೃತ್ತದಲ್ಲಿ ಒಟ್ಟಾಗಿ ನಂತರ ಎಲ್ಲ ಮೆರವಣಿಗೆಯು ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆವರಣಕ್ಕೆ ಸಂಪನ್ನಗೊಂಡಿತು. ಸಾವಿರಾರು ಮಹಿಳೆಯರು ರಸ್ತೆಯ ಎರಡೂ ಬದಿ ಹಚ್ಚಿದ ಆಕರ್ಷಕ ದೀಪೋತ್ಸವ ಮನಸೂರೆಗೊಂಡಿತು. ಆವರೇಜ್ 1000 ಜನ ಅಂತ ಅನ್ಕೊಂಡ್ರು ಸುಮಾರು 8 ಕೋಟಿಯಿಂದ 10 ಕೋಟಿ ಜನ ಇಡೀ ದೇಶದಲ್ಲಿ ಈ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ ಬಂಧುಗಳೇ, ಈ ಹಿಂದೂ ಸಮಾವೇಶ ಯಾರ ವಿರುದ್ಧನೂ ಅಲ್ಲ. ಇಲ್ಲಿ ಬರ್ತಾ ದೀಪ ಹಚ್ಚಿದ್ವಿ, ನಮ್ಮ ಸಮಾಜದ ಬಗ್ಗೆ ಗೌರವವಾದಂತ ಘೋಷಣೆಗಳ ಮಾತೃಶಕ್ತಿ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಮಹಿಳೆಯರು ಜಾಗೃತರಾಗಿರುವ ಸಮಾಜವನ್ನ ಯಾರು ಕುಗ್ಗಿಸಲು ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಸಂಜೀವಿನಿ ಒಕ್ಕೂಟದಲ್ಲಿ 39 ಸ್ವಸಹಾಯ ಸಂಘಗಳಿವೆ ಎಂದು ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ವಿಂದ್ಯಾ ಹೆಗಡೆ ತಿಳಿಸಿದರು. ಅವರು ಶನಿವಾರ ತಾಲೂಕಿನ ಶೆಟ್ಟಿಕೊಪ್ಪದ ಗಣಪತಿ ಪೆಂಡಾಲ್ನಲ್ಲಿ ಕಡಹಿನಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಜೀವಿನಿ ಒಕ್ಕೂಟದ ಮಾಸಿಕ ಸಂತೆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇಂದು 20ಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳು ತಾವೇ ಸ್ವಂತವಾಗಿ ಬೆಳೆದ ತರಕಾರಿ, ಗೆಡ್ಡೆ ಗೆಣಸು, ಕರಕುಶಲ ವಸ್ತುಗಳನ್ನು ಮಾಸಿಕ ಸಂತೆಯಲ್ಲಿ ತಂದು ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಸಂಘದ ಸದಸ್ಯರಿಗೆ ಆರ್ಥಿಕವಾಗಿ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿದ್ದ NRLMನ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಸುಬ್ರಹ್ಮಣ್ಯ, ಕಡಹಿನಬೈಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನಿಲ್ ಕುಮಾರ್ ಮಾತನಾಡಿದರು. ಕಡಹಿನಬೈಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಿಲ್ಲಿ ಮಾತುಕುಟ್ಟಿ ಉದ್ಘಾಟಿಸಿದರು. ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ AB ಮಂಜುನಾಥ್, ಚಂದ್ರಶೇಖರ್, ವಾಣಿ ನರೇಂದ್ರ, ಪೂರ್ಣಿಮಾ, ಶೈಲಾ ಮಹೇಶ್, ಸಂಜೀವಿನಿ ಒಕ್ಕೂಟದ ಉಪಾಧ್ಯಕ್ಷೆ ಸುಮಿತ್ರಾ, NRLMನ ವಲಯ ಮೇಲ್ವಿಚಾರಕ ಚೇತನ್, PRI ಶೈನಿ, MBK ಶಾಲಿ, ಪಶು ಸಖಿ ಮಾಲಿನಿ, ಕೃಷಿ ಸಖಿ ಪ್ರೀತಿ, LCRP ಸಲೀನಾ, ಚಂದ್ರಿಕಾ, ಕವನ ಉಪಸ್ಥಿತರಿದ್ದರು. ಪ್ರೀತಿ ಸ್ವಾಗತಿಸಿದರು. ಸಲೀನಾ ಕಾರ್ಯಕ್ರಮ ನಿರೂಪಿಸಿದರು. ಚಂದ್ರಿಕಾ ವಂದಿಸಿದರು. ಒಕ್ಕೂಟದಲ್ಲಿ ಒಟ್ಟು 39 ಸಂಘ ಇದೆ. ಅದರಲ್ಲಿ ಒಂದು 20 ಸಂಘಗಳು ಭಾಗಿಯಾಗಿದ್ವು. ಅಂದರೆ ಈ ಊರಲ್ಲಿ ಅನೇಕ ಕಾರ್ಯಕ್ರಮಗಳಿರೋದ್ರಿಂದ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡಿಲ್ಲ ಈ ಸರಿ. ಅವರು ಬೆಳೆದಂಥ ತರಕಾರಿಗಳನ್ನ ತಂದಿಟ್ಕೊಂಡಿದ್ರು, ಮತ್ತು ಖಾದ್ಯ ವಸ್ತುಗಳನ್ನ ತಯಾರು ಮಾಡಿದಂಥ ವಸ್ತುಗಳನ್ನ ತಂದಿಟ್ಕೊಂಡಿದ್ರು. ತುಂಬ ಜನಗಳೆಲ್ಲ ಬಂದಿದ್ದರು ತಗೊಳೋಕೆ ಅಂತೇಳಿ. ಮತ್ತು ಅವರು ತುಂಬ ಜಾತಿ ಧರ್ಮಗಳನ್ನೆಲ್ಲ ಬದಿಗಿಟ್ಟು ಯುವ ಜನಾಂಗ ದೇಶವನ್ನು ಪ್ರೀತಿಸಬೇಕು, ಕೂಲಿ ಮಾಡಿ ತ್ಯಾಗ ಮಾಡಿ ಶಿಕ್ಷಣ ಕೊಡಿಸಿದ ಪೋಷಕರನ್ನು ಗೌರವಿಸಬೇಕು ಎಂದು ನಿವೃತ್ತ ಪ್ರಾಂಶುಪಾಲ ಜಯಂತ್ ಕರೆ ನೀಡಿದರು.
ಅವರು ಭಾನುವಾರ ಪಟ್ಟಣದ ಸಹರಾ ಕನ್ವೆನ್ಷನ್ ಹಾಲ್ನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಗುರುನಮನ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿ, ತಂದೆ ತಾಯಿಯನ್ನು ದೂರ ಮಾಡಬಾರದು, ಅವರನ್ನು ಗೌರವಿಸಬೇಕು. ನಾನು 19 ವರ್ಷಗಳ ಹಿಂದೆ ಇದೇ ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸಿದ್ದೆ. ಮತ್ತೆ ಕಾಲೇಜನ್ನು ನೋಡುವ ಸೌಭಾಗ್ಯ ಈ ಕಾರ್ಯಕ್ರಮದಿಂದ ಒದಗಿ ಬಂದಿದೆ ಎಂದರು. ಅತಿಥಿಯಾಗಿದ್ದ ಉಪನ್ಯಾಸಕ ಡಾಕ್ಟರ್ KB ಬಸಪ್ಪ ಮಾತನಾಡಿ, ಇಂದು ಎಲ್ಲ ಸೌಕರ್ಯಗಳಿದ್ದರೂ ಮಕ್ಕಳು ಓದುವ ಸ್ಥಿತಿಯಲ್ಲಿಲ್ಲ. ಹಿಂದೆ ಏನೂ ಸೌಕರ್ಯಗಳಿಲ್ಲದಿದ್ದರೂ ಮಕ್ಕಳಲ್ಲಿ ಓದುವ ಉತ್ಸಾಹವಿತ್ತು. ಶಿಕ್ಷಕ ವೃತ್ತಿ ಪವಿತ್ರವಾದ ವೃತ್ತಿಯಾಗಿದೆ. ಶಿಕ್ಷಕನೆಂದರೆ ಕೇವಲ ಶಿಕ್ಷಣ ಕಲಿಸುವುದು ಮಾತ್ರವಲ್ಲ, ನೈತಿಕ ಜ್ಞಾನವನ್ನು ತುಂಬಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಎಲ್ಲ ಉಪನ್ಯಾಸಕರುಗಳಿಗೆ ಕಿರುಕಾಣಿಕೆ ನೀಡಿ ಶಾಲು ಹೊದಿಸಿ ಗುರುನಮನ ಸಲ್ಲಿಸಲಾಯಿತು. ಸಭೆಯಲ್ಲಿ ಉಪನ್ಯಾಸಕರುಗಳಾದ ಚಂದ್ರಶೇಖರ್, ಕೃಷ್ಣಮೂರ್ತಿ, ಅನಂತ ಪದ್ಮನಾಭ, ಉಮೇಶ್, ಮಂಜುನಾಥ್, ಕಾಲೇಜಿನ ಪರಿಚಾರಕರಾಗಿದ್ದ ಯೋಗೇಶ್, ಕಾವಲುಗಾರ ಬರ್ಕತ್, ಉದಯ್ ಗಿಲ್ಲಿ, ಸೈಯದ್, ಮುರುಳಿ, ಅಶ್ವಿನಿ ಮತ್ತಿತರರು ಇದ್ದರು. ಎಲ್ಲ ಪ್ರೈಮರಿ ಹೈಸ್ಕೂಲ್ಗಳು ಸರ್ಕಾರಿ ಶಾಲೆಗಳೆಲ್ಲ ಕ್ಲೋಸ್ ಆಗ್ತವೆ, ಸ್ಥಿತಿಗೆ ಬರ್ತಾ ಇದೆ. ಆದ್ರೆ ಕಾಲೇಜುಗಳು ಇನ್ನೂ ಜೀವಂತಿಗೆ ಉಳಿಸ್ಕೊಂಡಿದೆ. ಅದರ ಬಗ್ಗೆ ಚೂರು ಯಾರೋ ಲೋಕಲ್ಸ್ ಅಥವಾ ಹಳೆ ವಿದ್ಯಾರ್ಥಿಗಳು ಗಮನ ಕೊಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಯವರು ತಕ್ಷಣ ಜೀವನದಲ್ಲಿ ಶಿಕ್ಷಕರು ನರಸಿಂಹರಾಜಪುರ ತೋಟಗಾರಿಕೆ ಇಲಾಖೆಯಲ್ಲಿ 2026-27, 2027-28 ಹಾಗೂ 2028-29 ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಅಡಿಕೆ ಮತ್ತು ಕಾಳುಮೆಣಸು ಬೆಳೆಗಳ ಉದ್ದೇಶಿತ ಕರಡು ಟರ್ಮ್ ಶೀಟ್ಗಳನ್ನು ತಯಾರಿಸಲಾಗಿದೆ ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ರೋಹಿತ್ ತಿಳಿಸಿದ್ದಾರೆ. ಅವರು ಪತ್ರಿಕಾ ಹೇಳಿಕೆ ನೀಡಿ, ಈ ಕರಡು ಟರ್ಮ್ ಶೀಟ್ಗಳನ್ನು ಇನ್ನಷ್ಟು ಉತ್ತಮಪಡಿಸಲು ರೈತರಿಂದ ಸಲಹೆ ಪಡೆಯಲು ಉದ್ದೇಶಿಸಲಾಗಿದೆ. ಆದ್ದರಿಂದ ಆಸಕ್ತ ರೈತರು ತೋಟಗಾರಿಕೆ ಇಲಾಖೆಗೆ 5/2/2026 ಒಳಗಾಗಿ ಭೇಟಿ ನೀಡಿ ಕರಡು ಟರ್ಮ್ ಶೀಟ್ಗಳನ್ನು ಪರಿಶೀಲಿಸಿ ಸೂಕ್ತ ಸಲಹೆ ನೀಡಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ವಂದನೆಗಳು.